ಮಗು ಆದಮೇಲೆ ಅಂತೂ ನಂಗೆ ವರ್ಕೌಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ನಾನೇ ಸ್ವಲ್ಪ ಫ್ರೀ ಮಾಡ್ಕೊಂಡು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ಬಂದಿದ್ದೇವೆ. ಬೆಳಗ್ಗೆನೆ ಬಂದ್ಬಿಟ್ಟಿದ್ವಲ್ಲ, ಸಿಕ್ಕಾಬಟ್ಟೆ ಚಳಿ ಆಗ್ತಿದೆ. ಹಾಗೆ ಸ್ವಲ್ಪ ಕಾರ್ ಕ್ಲೀನ್ ಮಾಡೋದಿತ್ತು. ಕಾರ್ ಕ್ಲೀನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಇನ್ನು ಸ್ವಲ್ಪ ಟೈಮ್ ಆಗಿರೋದ್ರಿಂದ ಇನ್ನು 5 ನಿಮಿಷದಲ್ಲೇ ರೆಡಿ ಆಗೋ ಅಂಥದ್ದು ಒಂದು ಹೆಲ್ದಿ ರೆಸಿಪಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಡಯಟ್ ಮತ್ತೆ ವೇಟ್ ಲಾಸ್, ಹೊಟ್ಟೆ ಬುಜ್ಜು ಕರಗಿಸ್ಬೇಕು ಅಂತ ಅನ್ನೋರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದನ್ನ ಮಾಡೋದು ತುಂಬಾನೇ ಈಸಿ. 1 ಲೋಟ ಹಾಲು ತಗೊಂಡಿದ್ದೀನಿ. ಇದನ್ನ ನೀರಿನಿಂದನೂ ಕೂಡ ಮಾಡಬಹುದು. ಸ್ವಲ್ಪ ನನಗೆ ಕ್ಯಾಲ್ಸಿಯಂ ಇರಲಿ ಅಂತ ಹೇಳ್ಬಿಟ್ಟು ಹಾಲಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ ಮಿಲೆಟ್ಸ್ ಚೂರ್ಣಮ್ನ 2 ಸ್ಪೂನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದಿ ಬರೋವರೆಗೂ. ಆ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು. ಹಾಲಿಗೆ ನೇರವಾಗಿ ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಈ ರೀತಿ ಗಂಜಿ ರೂಪಕ್ಕೆ ಬಂದ ಮೇಲೆ ಲೋಟಕ್ಕೆ ಹಾಕೊಂಡು ಕುಡಿಬೇಕು. ನಾನು ಇವತ್ತು ಮಾಡಿದ್ದು ಈ ಮಿಲೆಟ್ಸ್ ಚೂರ್ಣಮ್ ಅಂತ ಹೇಳಿ ಅದೇ ಇದು. ಇದನ್ನ ರಾಗಿ, ಜೋಳ, ಸಜ್ಜೆ ಹೀಗೆ 9 ಸಿರಿಧಾನ್ಯಗಳನ್ನ ಬಳಸಿ, ಹಾಗೆ ಬಾದಾಮಿ, ಪಿಸ್ತಾ, ಖರ್ಜೂರ ಇಂತಹ ಡ್ರೈ ಫ್ರೂಟ್ಸ್ ಗಳನ್ನ ಕೂಡ ಹಾಕಿ ತಯಾರು ಮಾಡಿರ್ತಾರೆ. ಮೇನ್ ಆಗಿ ಇದರಲ್ಲಿ ಆರೋಗ್ಯಾಮೃತ ಚೂರ್ಣಮ್ ಇರುತ್ತೆ. ಅದೇ ಬೇರೆ ಮಿಲೆಟ್ಸ್ ಗಳಲ್ಲಿ ಇರೋದಿಲ್ಲ. ಈ ಚೂರ್ಣಮ್ ಮಿಲೆಟ್ಸ್ ನ ಡೈಲಿ ನಾವು ಬೆಳಗ್ಗೆ ಅಥವಾ ಸಂಜೆ ತಗೊಂಡ್ರೆ ನಮ್ಮ ದೇಹಕ್ಕೆ ಬೇಕಾದ ವಿಟಮಿನ್, ಮಿನರಲ್ಸ್ ಹಾಗೆ ಹೈ ಫೈಬರ್ ಸಿಗುತ್ತೆ. ಹಾಗೆ ಜೊತೆಗೆ ಈ ಚೂರ್ಣಮು ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಅಸಿಡಿಟಿ, ಸುಸ್ತು, ನಿಶಕ್ತಿ, ಬಾಡಿ ಬೋನ್ ಪೇನ್ ಆಗಿರ್ಬೋದು, ಮೇನ್ ಆಗಿ ಡಯಟ್ ವೇಟ್ ಲಾಸ್ ಪ್ಲಾನ್ ಮಾಡ್ತಿರ್ತಾರಲ್ಲ ಅವರಿಗೆ ಇದು ತುಂಬಾನೇ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ಈ ಮಿಲೆಟ್ಸ್ ಚೂರ್ಣಮ್ನ ಡೈಲಿ ಸೇವಿಸೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಹಾಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ, ಡೇ ಫುಲ್ ಆಕ್ಟಿವ್ ಆಗಿರ್ಬೋದು. ನೀವು ಏನಾದ್ರೂ ಈ ಮಿಲೆಟ್ಸ್ ಚೂರ್ಣಮ್ನ ಆರ್ಡರ್ ಮಾಡಬೇಕು ಅಂತ ಇದ್ರೆ